ಓಕೆ, ಸೊ ಇವತ್ತು ಫಸ್ಟ್ ಕ್ಲಾಸ್ ನಿಮ್ಮದು ರೀಡಿಂಗ್ ಆ್ಯಂಡ್ ರೈಟಿಂಗ್. ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ನಾವು ಕಲಿಬೇಕಾದ್ರೆ ಹರಸಾಹಸ ಮಾಡಬೇಕು. ಸೊ ಇದರಲ್ಲಿ ಇಂಗ್ಲೀಷ್ ಓದೋದು ಬರೆಯೋದು ಕಲಿಬೇಕಾದ್ರೆ ಅದಕ್ಕೆ ನಾವು ಸಾಮಾನ್ಯವಾಗಿ ಏನು ಫಾಲೋ ಮಾಡ್ತಿದ್ವಿ, ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್, ಇ ಫಾರ್ ಎಲಿಫೆಂಟ್. ಸೊ ಈ ಥರ ನೀವು ಕಲಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಓಕೆ, ಸೊ ನಿಮಗೆ ಏನು ಕಲಿಬೇಕು, ಅದರ ವಿಧಾನ ಏನು, ಸರಿಯಾದ ರೀತಿಯಲ್ಲಿ ಕಲಿಬೇಕಾಗಿರೋ ವಿಧಾನ ಯಾವುದು? ಓಕೆ, ಮೈಕ್ ಆಫ್ ಮಾಡ್ಕೊಳ್ಳಿ, ಯಾರು ಮೈಕ್ ಆನ್ ಮಾಡ್ಕೋಬೇಡಿ. ಓಕೆ, ಎಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಂಡಿದ್ದೀರಲ್ಲ, ಫುಲ್ ಸ್ಕ್ರೀನಲ್ಲಿ ಕಾಣಬೇಕು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ನಿಮಗೆ ಕಾಣಬೇಕು. ಅದನ್ನು ದಯವಿಟ್ಟು ಕರೆಕ್ಟಾಗಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಇಂಗ್ಲೀಷನ್ನು ಕಲೀಲಿಕ್ಕೆ, ಇಂಗ್ಲೀಷ್ ಓದೋದು ಬರೀಲಿಕ್ಕೆ ನಾವು ಅದರದೇ ಆದ ವಿಧಾನವನ್ನು ನಾವು ಅನುಸರಿಸಬೇಕು. ಇಂಗ್ಲೀಷನ್ನು ಓದೋದು ಹೇಗೆ, ಬರೆಯೋದು ಹೇಗೆ, ಅದಕ್ಕೆ ಸಪ್ರೇಟ್ ಒಂದಷ್ಟು ವಿಧಾನಗಳಿದ್ದಾವೆ. ಕನ್ನಡದಲ್ಲಿ ನಾವು ಕನ್ನಡ ಕಲಿಬೇಕಾದ್ರೆ ನಾವೇನೇನು ಕಲ್ತ್ವಿ, ಅಕ್ಷರಮಾಲೆ ಅಂದರೆ ವರ್ಣಮಾಲೆ, ಕಾಗುಣಿತ ಮತ್ತು ಒತ್ತಕ್ಷರ, ಇಷ್ಟು ಕಲ್ತ್ವಿ, ನಮಗೆ 100% ಕನ್ನಡ ಓದಲಿಕ್ಕೆ ಬರುತ್ತೆ. ಆದರೆ ಇಂಗ್ಲೀಷ್ ಓದಬೇಕಾದ್ರೆ ಆ ಥರ ಆಗೋದಿಲ್ಲ. ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ನಾವು ಅದರದ್ದೇ ಆದ ವಿಧಾನನ ಫಾಲೋ ಮಾಡಬೇಕು. ಸೊ ಏನದು, ಅದರಲ್ಲಿ ಏನೇನು ನಾವು ಕಲಿಬೇಕಾಗುತ್ತೆ? ಬರೀ ABCD ಕಲಿತ್ರೆ ಸಾಕಾ, ಅಥವಾ ಬೇರೆ ಇನ್ನೇನಾದರೂ ಕಲೀಲಿಕ್ಕಿದೆಯಾ? ಎಷ್ಟು ವಿಷಯಗಳಿದೆ ಇಂಗ್ಲೀಷಲ್ಲಿ ಓದೋಕ್ಕೆ ಮತ್ತು ಬರೆಯೋಕ್ಕೆ ಕಲಿಬೇಕಾಗಿರೋದು ಅನ್ನೋದನ್ನು ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಇದು ಇಂಗ್ಲೀಷಲ್ಲಿ ಸಿಂಪಲ್ಲಾಗಿ ಒಂದಷ್ಟು ಪದಗಳು. ಓಕೆ, ಸೊ 1 2 3 4 5 6 ಪದ ಕೊಟ್ಟಿದ್ದೀನಿ, ರೈಟ್. ಸೊ ಇದನ್ನು ನಿಮ್ಮಲ್ಲಿ ಎಷ್ಟು ಜನರಿಗೆ ಓದಲಿಕ್ಕೆ ಬರುತ್ತೆ? ಸೊ ಒಂದಷ್ಟು ಜನರಿಗೆ ಓದಲಿಕ್ಕೆ ಬರುತ್ತೆ, ಬಟ್ ಅಲ್ಪ ಸ್ವಲ್ಪ ಓದ್ತೀರೇನೋ, ಅರ್ಧ ಓದೋಕ್ಕೆ ಬರುತ್ತೆ, ಮತ್ತು ಮುಂದೆ ಓದೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಪದ ತುಂಬ ದೊಡ್ಡದಾಗಿದೆ, ಅದನ್ನು ಓದಲಿಕ್ಕೆ ನನಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತೀರಾ ಅಲ್ವಾ. ಇನ್ನು ಕೆಲವರಿಗೆ ನಿಮಗೆ ಸ್ಟಾರ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಷ್ಟು ದೊಡ್ಡ ಪದ ನನಗೆ ಓದಲಿಕ್ಕೆ ಬರ್ತಾಯಿಲ್ಲ, ನನಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಕ್ಕೆ ಬರ್ತಾಯಿಲ್ಲ. ಇಲ್ಲಿ ನೋಡಿ, INTER ಇಷ್ಟೇ ನನಗೆ ಓದೋಕ್ಕೆ ಬರ್ತಾಯಿಲ್ಲ ಅಂತ ನಿಮಗೆ ಆ ಸಮಸ್ಯೆ ಇರುತ್ತೆ ಅಲ್ವಾ. ಇನ್ನು ಕೆಲವರಿಗೆ ನೋಡಿದ ತಕ್ಷಣ ಇಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ಇರ್ಬೋದು. ಓಕೆ, ಬಟ್ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬರು ಈ ಪದಗಳನ್ನು ಈಸಿಯಾಗಿ ಸಿಂಪಲಾಗಿ ಓದ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ಐಡಿಯಾ ಹೇಳ್ಕೊಡ್ತೀನಿ ಇದರಲ್ಲಿ. ಸೊ ಏನಿಲ್ಲ, ನಾವು ಇಷ್ಟು ದಿನ ABCD ಅಂತ ನಾವು ಏನು ಓದ್ತಾ ಇದ್ವಿ, ಆ ಮೆಥಡಲ್ಲದೆ ಬೇರೆ ಮೆಥಡಲ್ಲಿ ಓದಿದ್ರೆ ಮಾತ್ರ ಇದನ್ನು ನಮಗೆ ಈಸಿಯಾಗಿ ಓದೋದು ಮತ್ತು ಬರೆಯೋದು ನಮಗೆ ಅನುಕೂಲ ಆಗುತ್ತೆ. ಓಕೆ, ಸೊ ಈಗ ನೋಡಿ, ಫಸ್ಟ್ ಏನು ಮಾಡೋಣ, ನಾವು ಆಲ್ಫಾಬೆಟ್ಸ್ ನೋಡೋಣ. ಇಂಗ್ಲೀಷ್ ಆಲ್ಫಾಬೆಟ್, ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಕ್ಯಾಪಿಟಲ್ ಲೆಟರ್ಸ್. ಈಗ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಗೊತ್ತಿಲ್ಲದಿದ್ದವರು ತಿಳ್ಕೊಳ್ಳಿ. ಕ್ಯಾಪಿಟಲ್ ಲೆಟರ್ಸ್ ಅಂದರೆ ದೊಡ್ಡ ಅಕ್ಷರಗಳು, ಸ್ಮಾಲ್ ಲೆಟರ್ಸ್ ಅಂದರೆ ಸಣ್ಣ ಅಕ್ಷರಗಳು, ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಕ್ಯಾಪಿಟಲ್ ಲೆಟರ್ಸ್ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿರುತ್ತಿದ್ದು ಅಲ್ವಾ, ABCDEFG ಇಲ್ಲಿಂದ Z ತನಕ. ಓಕೆ, ಸೊ ಇದನ್ನು ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಸ್ಮಾಲ್ ಲೆಟರ್ಸ್, ಕಾಮನ್ ಆಗಿ ಜಾಸ್ತಿ ಯೂಸ್ ಆಗೋದು. ನೀವು ನ್ಯೂಸ್ ಪೇಪರಲ್ಲಾಗಲಿ, ಟೆಕ್ಸ್ಟ್ ಬುಕ್ಕಲ್ಲಾಗಲಿ, ಅಥವಾ ಯಾವುದೇ ನೀವು ಇಂಗ್ಲೀಷ್ ಸೆಂಟೆನ್ಸ್ ನೋಡಿದಾಗ ಅದರಲ್ಲಿ ಜಾಸ್ತಿ ಅಕ್ಷರಗಳು ಬರೋದು ನಿಮಗೆ ಸ್ಮಾಲ್ ಲೆಟರ್ಸ್. ಕ್ಯಾಪಿಟಲ್ ಲೆಟರ್ಸು ಬಹಳ ಕಡಿಮೆ ಬರುತ್ತೆ. ಪ್ರತಿ ಸೆಂಟೆನ್ಸ್ ಫುಲ್ ಸ್ಟಾಪ್ ಆದ ನಂತರ ಸೆಂಟೆನ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಮಾತ್ರ ಕ್ಯಾಪಿಟಲ್ ಲೆಟರ್ಸ್ ಬರುತ್ತೆ. ಇನ್ನು ಬೇರೆ ಬೇರೆ ಕಡೆ ಹೆಸರುಗಳು, ವ್ಯಕ್ತಿಯ ಹೆಸರು, ಊರಿನ ಹೆಸರು, ಇದಕ್ಕೆಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರುತ್ತೆ. ಓಕೆ, ಸೊ ಇದು ಸ್ಮಾಲ್ ಲೆಟರ್ಸ್ ಆ್ಯಂಡ್ ಕ್ಯಾಪಿಟಲ್ ಲೆಟರ್ಸ್ ಆಯಿತು. ಓಕೆ, ಸೊ ನೆಕ್ಸ್ಟು ನಾವು ಇಂಗ್ಲೀಷ್ ಪದಗಳು ನಮಗೆ ಬೇಕಾಗಿರೋದು. ಓಕೆ, ಸೊ ಇಂಗ್ಲೀಷ್ ಪದಗಳನ್ನು ಓದೋದು ಹೇಗೆ, ಅಕ್ಷರಗಳನ್ನು ಕೂಡಿಸಿ ಪದ ಓದೋದು ಹೇಗೆ ಅನ್ನೋದನ್ನು ಫಸ್ಟ್ ನೋಡೋಣ. ಓಕೆ, ಸೊ ಇಲ್ಲಿ ನಾನು ಇಂಗ್ಲೀಷಲ್ಲಿ ಒಂದಷ್ಟು ಪದಗಳನ್ನು ತೊಗೊಂಡಿದ್ದೀನಿ. ಸಿಂಪಲ್ ವರ್ಡ್ಸ್ ನೋಡಿ, ಇಲ್ಲಿ ಕ್ಯಾಬ್, ರಾಬ್, ಮಾಬ್, ಮ್ಯಾನ್, ಫ್ಯಾನ್, ರ್ಯಾನ್, ಪಿಕ್ನಿಕ್, ಸಿಂಪಲ್ ವರ್ಡ್ಸನ್ನು ತೊಗೊಂಡಿದ್ದೀನಿ. ಸಿಂಪಲ್ ವರ್ಡ್ಸಲ್ಲಿ ಈಗ ನಾವು ಒಂದು ಪದ ಓದಬೇಕಾದ್ರೆ ಏನು ಮಾಡಬೇಕು, ಬೇಸಿಕ್ಲಿ ಏನು ಮಾಡಬೇಕು? ಒಂದು ಪದ ಓದಬೇಕಾದ್ರೆ ಕನ್ನಡದಲ್ಲಿ ನಾವೇನಾದರೂ ಒಂದು ಪದ ಓದ್ತೀವಿ ಅಂತ ತಿಳ್ಕೊಳ್ಳಿ, ಅಕ್ಷರಗಳನ್ನು
ಕೂಡಿಸೋ ಅವಶ್ಯಕತೆ ಇರಲ್ಲ ಕನ್ನಡದಲ್ಲಿ. ಶಬ್ದಗಳನ್ನು ಕೂಡಿಸೋ ಅವಶ್ಯಕತೆ ಇರಲ್ಲ. ಅಕ್ಷರಗಳನ್ನು ನಾವು ಹೇಳ್ತೀವಿ ಕನ್ನಡದಲ್ಲಿ ಅಕ್ಷರಗಳನ್ನು ಕೂಡಿಸಿ ಓದು ಅಂತ. ಹೌದು, ಅಕ್ಷರಗಳನ್ನು ಕೂಡಿಸೋದು ಅಂದರೆ ಏನು? ಅಕ್ಷರಗಳು ಒಂದಾದ ನಂತರ ಒಂದನ್ನು ಹೇಳೋದು. ಕೂಡಿಸೋವಂಥದ್ದು ಏನು ಅದರಲ್ಲಿ ಇರೋದಿಲ್ಲ, ಒಂದಾದ ನಂತರ ಅಕ್ಷರ ಹೇಳೋದು. ಇಂಗ್ಲೀಷಲ್ಲಿ ನಾವು ಶಬ್ದಗಳನ್ನು ಕೂಡಿಸ್ಬೇಕು. ಓಕೆ, ಸೊ ಈಗ ಕನ್ನಡದಲ್ಲಿ ಉದಾಹರಣೆಗೆ ನಾನು ಸಿಂಪಲ್ ಒಂದು ಸಣ್ಣ ಪದ, ಸಿಂಪಲ್ ಒಂದು ಪದ ಹೇಳಬೇಕಾದ್ರೆ ಅಗಸ, ಅಗಸ ಅಲ್ವಾ, ಅಮರ. ಸೊ ಇವುಗಳು ಸಿಂಪಲ್ ಪದಗಳು ಕನ್ನಡದಲ್ಲಿ. ಈಗ ಅ ಗ ಸ, ಅಗಸ. ಓಕೆ, ಅಮರ, ಅಮರ. ಯಾರಿಗೂ ಏನೋ ಸಮಸ್ಯೆ ಇದೆ ಅನ್ಸ. ರೈಟ್. ಸೊ ಈಗ ಕನ್ನಡದಲ್ಲಿ ನಾವು ಅಕ್ಷರಗಳನ್ನು, ವರ್ಣಮಾಲೆಯಲ್ಲಿ ಅಕ್ಷರಗಳಿರುತ್ತೆ. ಅ ಗೊತ್ತು ನಮಗೆ, ಗ ಸ ಅಗಸ, ಅ ಮ ರ ಅಮರ ಗೊತ್ತಿರುತ್ತೆ. ಆದರೆ ಇಂಗ್ಲೀಷಲ್ಲಿ ಅದೇ ಇಂಗ್ಲೀಷಲ್ಲೂ ಹಾಗೆ ನಾವು ಓದೋಕ್ಕಾಗುತ್ತಾ ಅಂತ ನೋಡಿ. ಈಗ ಇದನ್ನು ನಾವು CAB, CAB ಅಂತಿದೆ. CABನ ನಾವು ಕೂಡಿಸಿದಾಗ, ಈಗ ಅಗಸನ ಕೂಡಿಸಿದಾಗ ಅಗಸ ಆಗುತ್ತೆ. ಅಗಸ, ಅಗಸ. ಅಮರ, ಅಮರ. ಬಟ್ CAB ಅಂತ ತಾನೇ ಹೇಳಬೇಕಾಗುತ್ತೆ ನಾವು. ROB. ಕನ್ನಡದ ಥರನೇ ನಾವು ಇಂಗ್ಲೀಷ್ ಕಲಿತೀವಿ ಅಂತ ಹೇಳಿದರೆ ಅಗಸ, ಅಗಸ. ROB ಹಾಗೆ ತಾನೇ ಹೇಳಬೇಕು. ಬಟ್ ಅದು ಹಾಗಲ್ಲ. ಇಂಗ್ಲೀಷಲ್ಲಿ ಲೆಟರ್ಸ್, ಅಕ್ಷರಗಳು. ಲೆಟರ್ಸ್ ಅಂದರೆ ಅಕ್ಷರಗಳು. ಅಕ್ಷರಗಳನ್ನು ನಾವು ಯಾವ ಥರ ಓದ್ತೀವೋ ಅದೇ ಥರ ಪದನ ಓದಲಿಕ್ಕಾಗೋದಿಲ್ಲ. ಅಕ್ಷರಗಳು ಅಂತ ನಾವು ಏನು ಹೇಳ್ತೀವಿ, ಆ್ಯಕ್ಚುಲಿ ಅದು ಸ್ಪೆಲ್ಲಿಂಗ್. ಅದು CAB ಅಂತೇನಿದೆ ಸ್ಪೆಲ್ಲಿಂಗ್. ಅದು CAB ನಿಮಗೆ CAB ಅಂತಲೇ ಹೇಳಬೇಕಾಗುತ್ತೆ. ಬಟ್ ಅದನ್ನು ಕೂಡಿಸಿದಾಗ ಅದರ ಸ್ಪೆಲ್ಲಿಂಗ್ ಬೇರೆ, ಅದರ ಉಚ್ಚಾರಣೆ ಬೇರೆ. ನಾವು ಒಂದು ಪದ ಹೇಳಬೇಕಾದ್ರೆ ಉಚ್ಚಾರಣೆಯನ್ನು ಫೋಕಸ್ ಮಾಡಬೇಕು. ಅದರ ಸೌಂಡ್ಸ್, ಆ ಅಕ್ಷರಗಳು ಏನು ಸೌಂಡ್ ಮಾಡುತ್ತೆ. ಈಗ ಇದನ್ನು ನಾನು ಕ್ಯಾಬ್ ಅಂತ ಹೇಳ್ತೀನಿ, ಕ್ಯಾಬ್. ಅಲ್ಲಿರೋದು ಸಿಗೂ ಕಗೂ ಏನು ಸಂಬಂಧ ಅದನ್ನು ನಾವು ನೋಡಬೇಕು ಫಸ್ಟು. ಓಕೆ, ಸೊ ಈಗ ಇಲ್ಲಿ ನೋಡಿ, ರಾಬ್, ಮಾಬ್, ಇಲ್ಲಿ ಪಿಕ್ನಿಕ್, ಕ್ಲಿನಿಕ್ ಎಲ್ಲ ಇದೆ. ನಿಮಗೆ ಒಂದೊಂದು ಅಕ್ಷರ ತಗೊಂಡಾಗ ಈ ಅಕ್ಷರದ ಹೆಸರು, ಈ ಅಕ್ಷರನ ಓದೋದು P ಅಂತ ಓದಿದ್ರು, ಇಲ್ಲಿ I ಅಂತ ಓದ್ತೀವಿ. CNIC, PINIC ಅದೇನದು ಸ್ಪೆಲ್ಲಿಂಗ್. ಬಟ್ ಇದರ ಉಚ್ಚಾರಣೆ ಏನು? ಪಿಕ್ನಿಕ್. ಇದು CLINIC ಅಂತ ನಾವು ಏನು ಹೇಳ್ತೀವಿ ಅದು ಸ್ಪೆಲ್ಲಿಂಗ್ ಅಷ್ಟೇ, ಅದರ ಉಚ್ಚಾರಣೆ ಅಲ್ಲ. ಉಚ್ಚಾರಣೆ ಏನು? ಕ್ಲಿನಿಕ್ ಅಲ್ವಾ? ಸೊ ಹಾಗಾದರೆ ಈ ಸ್ಪೆಲ್ಲಿಂಗಿಗೂ ಮತ್ತು ಉಚ್ಚಾರಣೆಗೂ ನಾವು ಸಂಬಂಧ ಹೇಗೆ ನಾವು ಹುಡ್ಕೊಳ್ಳೋದು? ನಮಗೆ ಒಂದು ಪದ ನೋಡಿದ ತಕ್ಷಣ ಸ್ಪೆಲ್ಲಿಂಗ್ ಏನೋ ಹೇಳ್ಬೋದು, ಎಲ್ಲರಿಗೂ ABCD ಗೊತ್ತು, 26 ಅಕ್ಷರಗಳು ಎಲ್ಲರಿಗೂ ಗೊತ್ತು. ಬಟ್ ಅದನ್ನು ಪದವಾಗಿ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ನಾವು ವಿಶೇಷವಾದ ಒಂದು ಮೆಥಡನ್ನು ಕಲಿಬೇಕು. ಓಕೆ, ಉದಾಹರಣೆಗೆ ನೋಡಿ, ಈ ಅಕ್ಷರ, ಒಂದು ಅಕ್ಷರ ಒಂದು ಪದದಲ್ಲಿ ಬಂದಾಗ ಏನು ಸೌಂಡ್ ಮಾಡುತ್ತೆ, ಅದರ ಉಚ್ಚಾರಣೆ ಏನು, ಅದರ ಪ್ರೊನೌನ್ಸಿಯೇಷನ್ ಏನು ಅನ್ನೋದನ್ನು ನಾವು ತಿಳ್ಕೊಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಇದನ್ನು ನಾವು ಎಷ್ಟು ಅಕ್ಷರಗಳು ಮಾತ್ರ ನಾವು ಹೇಳ್ತಿದ್ವಿ. BAD, DAD, GOOD. ಬಟ್ ಈ ಅಕ್ಷರಗಳು ಇದರ ಶಬ್ದ ಅಂದರೆ ಉಚ್ಚಾರಣೆ. ಈಗ ನೋಡಿ, ಈಗ ಇಲ್ಲೇನಿದೆ, ಇಲ್ಲಿ ಆಮೇಲೆ ನೋಡಿ, ನಾನು ಪಾಠ ಮಾಡ್ತಿರ್ಬೇಕಾದ್ರೆ ದಯವಿಟ್ಟು ಯಾರು ಮೈಕ್ ಆನ್ ಮಾಡ್ಕೊಂಡು ಮಾತಾಡಬೇಡಿ, ಜಸ್ಟ್ ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲಿ ಅದೇ CAB ಇಲ್ಲಿದೆ, CAB. ಬಟ್ ಇದರ ಉಚ್ಚಾರಣೆ ಏನು? ಕ್ಯಾಬ್. ಅದೇ ROB ಇಲ್ಲಿದೆ, RO. ಮೈಕ್ ಆಫ್ ಮಾಡ್ಕೊಳ್ಳಿ, ಮೈಕ್ ಯಾರು ಆನ್ ಮಾಡ್ಕೋಬೇಡಿ. ನಾನು ಪಾಠ ಮಾಡ್ಬೇಕಾದ್ರೆ ಯಾರು ಮೈಕ್ ಆನಲ್ಲಿ ಇರಬಾರ್ದು. ಓಕೆ, ROB ಅನ್ನೋದೇನು? ಸ್ಪೆಲ್ಲಿಂಗ್. ಬಟ್ ಇದರ ಉಚ್ಚಾರಣೆ ಏನು? ರಾಬ್. ಓಕೆ, ಸೊ ಇದು CAB ಕ್ಯಾಬ್, ROB ರಾಬ್. ಓಕೆ, ನೆಕ್ಸ್ಟ್ MOB ಮಾಬ್. ಹಾಗೆ ಇಲ್ಲಿ ಪಿಕ್ನಿಕ್ ನೋಡಿ, PIC ಪಿಕ್, NIC ನಿಕ್, ಪಿಕ್ನಿಕ್. ಕ್ಲಿನಿಕ್, ಕ್ಲಿನಿಕ್. ಟಾನಿಕ್. ಓಕೆ, ಹಾಗೆ ಇದೆ BAD ಬ್ಯಾಡ್, DAD ಡ್ಯಾಡ್, GOOD ಗುಡ್. ಓಕೆ, ನಾವು ನೆಕ್ಸ್ಟ್ LEAF ಲೀಫ್. ಸೊ ಇದೇನಿದು? ನಾನು ಎರಡು ಥರ, ಈಗ ಕನ್ನಡದಲ್ಲಿ ಎರಡೇ ಸಾಕು, ಅಗಸ, ಅಗಸ. ಇಂಗ್ಲೀಷಲ್ಲಿ LEAF ಅಂದರೆ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದೀನಿ.
ಸಾರಿ, ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ನಾನು ಸ್ಪೆಲ್ಲಿಂಗ್ ಅಂತ ಏನೂ ಹೇಳ್ತಾ ಇಲ್ಲ. ಕನ್ನಡದಲ್ಲಿ ಅಕ್ಷರಗಳು ಹೇಗಿದೆಯೋ ಅದರ ಡೈರೆಕ್ಟ್ ಉಚ್ಚಾರಣೆ ಹೇಳ್ತಾ ಇದ್ದೀನಿ. ROOF ರೂಫ್. ಓಕೆ, ಇದು ನೋಡಿ, BIG ಬಿಗ್, PIG ಪಿಗ್, JUG ಜಗ್. ಇದರ ಅರ್ಥ ಏನು? ಅಕ್ಷರ ಏನಿದೆ JUG ಅಂತ ಏನು ಹೇಳ್ತೀವಿ, ಇದು ಅಕ್ಷರದ ಹೆಸರಷ್ಟೇ. ಬಟ್ ಈ ಅಕ್ಷರಗಳನ್ನು ಕೂಡಿಸಿದಾಗ ಇದರ ಸೌಂಡ್ ಮರ್ಜ್ ಆಗುತ್ತೆ. ಸೌಂಡ್ ಬೇರೆ ಇರುತ್ತೆ, ಅಕ್ಷರ ಬೇರೆ ಇರುತ್ತೆ. ಓಕೆ, ಇದೇ ನಾವು ಎಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದಾಗ CAB ಅಲ್ವಾ, CAB. ಅದೇ CAB ಏನಾಗಿದೆ ಇಲ್ಲಿ? ಕ್ಯಾಬ್. ಓಕೆ, ಇಲ್ಲಿ ROB, ಅದೇ ROB ಇಲ್ಲಿ ಏನಿದೆ? ರಾಬ್. ಸೊ ಇದರ ಅರ್ಥ ಏನು? ಸ್ಪೆಲ್ಲಿಂಗ್ ಬೇರೆ. ಸ್ಪೆಲ್ಲಿಂಗ್ ಅಂದರೆ ಏನು? ABCD ಸ್ಪೆಲ್ಲಿಂಗ್. ಪದನ ಉಚ್ಚಾರಣೆ ಮಾಡಬೇಕಾದ್ರೆ ಅಲ್ಲೇನಿರುತ್ತೆ? ಮುಖ್ಯವಾಗಿ ಪದನ ಉಚ್ಚಾರಣೆ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಸೌಂಡ್, ಆ ಒಂದು ಅಕ್ಷರ ಅದರ ಉಚ್ಚಾರಣೆ ಏನು, ಅದು ಏನು ಸೌಂಡ್ ಮಾಡ್ತಾ ಇದೆ. ಈಗ ನಾನು ಹೇಳಿದ್ನಲ್ಲ, ಸಿ ಅಂತ ಸೌಂಡ್ ಇಲ್ಲ, ಇಲ್ಲೇನಿದೆ? ಕ್ಯಾ ಅಂತಿದೆ. ಓಕೆ, ಸೊ ಹಾಗಾಗಿ ಒಂದೊಂದು ಅಕ್ಷರ ಪದದಲ್ಲಿ ಬಂದಾಗ ಅದರ ಉಚ್ಚಾರಣೆ ಏನು ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡಿ. ಓಕೆ, ಸೊ ಇಲ್ಲಿದೆಯಲ್ವಾ, ಇಲ್ಲಿ CAB, ROB. ಈಗ ನಾವು ಕೊನೆಯಲ್ಲಿ ಬರೋ ಅಕ್ಷರಗಳ ಉಚ್ಚಾರಣೆ ನೋಡೋಣ. ಓಕೆ,